ಏನ್ರಿ ಈ ತರ ಆಗೋಯ್ತಲ್ಲ. ಅವ್ರು ಬರಲ್ಲ ಅಂತ ಹೇಳಿದ್ರಿ, ಇವಾಗ ಅವರೆಲ್ಲ ಬಂದ್ಬಿಟ್ಟು ಗಲಾಟೆ ಮಾಡಿದಲ್ದ ನೀವು ಹೋಗ್ತಾನೆ ಸುಮ್ಮನೆ ಇಲ್ಲೇ ಕೂತಿದಾರಲ್ಲ, ನೀವೇನು ಮಾತಾಡ್ದೇನೆ ಇದಿರಲ್ಲ ಅವರು ಅತ್ತೆ. ನೀವಾದ್ರೂ ಹೇಳ್ಬೇಕು ತಾನೆ. ರುಕ್ಮಿಣಿ ನನ್ನ ಮಾತು ಕೇಳು ನೀನು. ಅವರು ಜನ ಒಂಥರ ಸರಿ ಇಲ್ಲ, ಅವ್ರನ್ನ ನೋಡಿ ನೋಡಿ ಸಾಕಾಗದೆ. ನನ್ನ ಮಗನಿಗೆ ನೋಡ್ದಾನೆ ಮಾಡ್ದಾನೆ ಹೋಗಿ ತಗ್ಲಾಕೊಂಡು ನಾವು ಭಾರಿ ಅನುಭವಿಸ್ಬಾರ್ದನ್ನೇ ಎಲ್ಲ ಅನುಭವಿಸ್ಬಿಟ್ಟಿವಿ ಅವ. ಅವ್ರು ಎದುರಾಕೊಂಡ್ರೆ ಸರಿ ಇಲ್ಲ, ಸಣ್ಣ ಜನಗಳು ಅವರು. ಸುಮ್ಮನಿರು, ಅವ್ರೇ ಹೋಯ್ತಾರೆ ಕತೆ. ನಾನು ನಾನು ಏನೋ ಏರ್ಪಾಡು ಮಾಡಿವಿ, ಅವರೇ ಹೋಗೋಕ್ಕೆ. ನೀನು ಸ್ವಲ್ಪ ದಿವಸ ಇದ್ಬಿಡು ಹೊರಗಡೆ. ಇದನ್ನೆಲ್ಲ ಹೋಗಿ ಅವರು ಹಿಂಗೆ ಮದುವೆ ಆಗಿಲ್ಲ, ಮದುವೆ ಮೀರು ಎಡ್ತಿ ಬಿಟ್ಬಿಟ್ಟು ಮದುವೆ ಆಗವನೆ ಮುಂಜೆ ಆಗವನೆ ಅಂದರೆ ನೋಟಿಸ್ ಕಳಿಸೋರೆ ಇವ್ರು. ಅದೇ ಅಂತ ಅವನ್ನೆಲ್ಲ ಕೇಳಕ್ಕಿಲ್ಲ ಅವರು. ತಪ್ಪು ಅಂದ್ಬಿಟ್ಟು ಮೊದಲು ಇವನ್ನ ಹೇಳ್ಕೊಂಡು ಹೋಯ್ತಾರೆ ಅಲ್ವಾ. ಇವ್ನ ಕೆಲಸಕ್ಕೆಲ್ಲ ತೊಂದರೆ ಆಯ್ತದೆ, ಅವೆಲ್ಲ ಬೇಡ. ಅವ್ರನ್ನ ಉಪಾಯ ಮಾಡಿ ಕಳಿಸೋದ. ನೀನು ಮಾತ್ರ ತಲೆ ಕೆಡ್ಸ್ಕೊಬೇಡಕನವ. ಎಲ್ಲ ಕಾಡ ನಾನೇ ಅನಿಸುತ್ತೆ. ತುಂಬ ಸಲ ಹೇಳಿದ್ರು ಸೂರ್ಯ ಅವರು, ತುಂಬ ಸಲ ಹೇಳಿದ್ರು ನನಗೆ ಮದುವೆಗಿದ್ವಿ ಎಲ್ಲ ಏನು ಬೇಡ, ನಾನು ಪಾಡು ನಾನು ಬಿಟ್ಬಿಡು ಅಂತ. ನಾನೇ ಅವ್ರಿಗೆ ಈ ಥರ ಎಲ್ಲ ಪರಿಸ್ಥಿತಿ ಬರೋಂಗೆ ಮಾಡಿಬಿಟ್ಟೆ ಅಂತ ತುಂಬ ನನಗೆ ಬೇಜಾರಾಗ್ತಿದೆ. ಹೌದು, ಈಗ ನನ್ನಿಂದ ಇವೆಲ್ಲ ಆಗಿದ್ದು ಅಂತ ನನಗೆ ತುಂಬ ಬೇಜಾರಾಗ್ತಿದೆ. ಬಿಡಿ ರುಪಿಣಿ ಅವರೇ, ನಿಮ್ದೇನು ತಪ್ಪಿಲ್ಲ ಬಿಡಿ. ನಿಮ್ದು ಯಾಕೆ ತಪ್ಪು ಅಂತೀರಾ? ಮೊದಲಾಗ ನನ್ನ ಹಣೆ ಬರನೇ ಸರಿಯಿಲ್ಲ, ನಿಮ್ಮ ತಪ್ಪು ಅನ್ನೋಕ್ಕಾಗಲ್ಲ. ಏನು ತಲೆ ಕೆಡಿಸ್ಕೊಬೇಡಿ, ನಾವು ಏನೋ ಒಂದು ಏರ್ಪಾಡು ಮಾಡ್ತೀವಿ. ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಾನು ಸಂಸ್ಬಿಡಿ. ನನ್ನಿಂದಾಗಿ ಅವ್ರ ಕೈಲೆಲ್ಲ ನೀವು ತುಂಬ ಬಯಸ್ಕೊಳ್ಳಂಗಾಯ್ತು. ನಂದೇ ತಪ್ಪಾಯಿತು. ಡಿವೋರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮನ್ನ ಮದುವೆ ಆಗಿದ್ದು ಯಾವ ಪ್ರಾಬ್ಲಮ್ ಇರಲಿಲ್ಲ. ನಂದೇ ತುಂಬ ತಪ್ಪು ಮಾಡ್ಕೊಬಿಟ್ಟೆ. ನಿಮ್ಗೇನು ತಪ್ಪಿಲ್ಲ ಬಿಡಿ. ಮದುವೆ ವಿಚಾರ ಅಂತ ಬಂದಾಗ ನಾನೇ ದುಡುಕ್ಬಿಟ್ಟಿದ್ದು ಜಾಸ್ತಿ. ನೀವು ಹೇಳಿದ್ರಿ ಬೇಡ ಅಂತ, ನಾನು ಯಾವ ಮಾತನ್ನು ಕೇಳಲಿಲ್ಲ. ಇವತ್ತು ಅರ್ಥ ಆಗ್ತಾ ಇದೆ ಎಂಥ ಪ್ರಾಬ್ಲಮ್ ಸಿಗಾಕೊಂಡಿದ್ದೀವಿ ನಾವಿಬ್ಬರು ಅಂತ. ಇಲ್ಲ ಹೇಳಾಗುವಿಲ್ಲ ಬಿಡಾಗುವಿಲ್ಲ ಅಂತ ಪರಿಸ್ಥಿತಿ ಸಿಗಾಕೊಂಡಿವಿ. ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಈ ಥರ ಅಂದರೆ ಅವರು ಭಾರಿ ಕ್ರಿಮಿನಲ್ಗಳಿದ್ದಾರೆ. ಅವ್ರು ನೋಡಿದ್ರೆ ಒಂಥರ ಭಯ ಆಗುತ್ತೆ. ಏನು ಬೈದ್ರು ಅಂತೀರ, ಕೆಟ್ಟದಾಗೆ ಬೋದ್ರು. ನನಗೂ ನಿಜವಾಗ್ಲೂ ಎಷ್ಟು ಪಾಪ ಬಂದಿತ್ತು ಅಂದರೆ ಹೇಳೋಕ್ಕೆ ಆಗ್ತಿರ್ಲಿಲ್ಲ. ಅಲ್ಲ ಹೋಗ್ಲಿ ನೋಡಿ, ಅಷ್ಟು ಫುಲ್ ಹಳ್ಳಿಯವರು. ಅವರು ನೀವು ಮದುವೆಗಿದ್ರಲ್ಲ, ನಿಮ್ಗೆ ಸ್ವಲ್ಪ ಗೊತ್ತಾಗ್ಲಿಲ್ವ ನಿಮಗೆ? ಅವ್ರಿಗೂ ನಿಮ್ಗೆ ಸ್ವಲ್ಪ ಮ್ಯಾಚ್ ಆಗಲ್ಲ. ಅದು ಯಾವ ಥರ ಆದ್ರಿ ಅತ್ತೆ? ನೀವಾದ್ರೂ ಅತ್ತೆ ಹೆಂಗೆ ಒಪ್ಕೊಂಡ್ರಿ ಅವ್ರನ್ನ? ಅವ್ರು ನೋಡಿದ್ರೆ ನಿಮ್ಗೆ ಹೆಂಗೆ ಕಾಣಿಸ್ತಾರೆ? ಏನಿಲ್ಲ, ನಂದಿನಿ ಅವರು ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದ್ದಾರೆ ಅಂದರೆ ಸ್ವಲ್ಪ ನೀಟ್ನೆಸ್ ಇಲ್ಲ, ಕ್ಲೀನಿಂಗ್ ಇಲ್ಲ. ಆಮೇಲೆ ಅವ್ರು ತಾಯಿ ಇದ್ದಾರಲ್ಲ, ಅವ್ರು ನೋಡಿದ್ರು ನನಗಂತೂ ಹುಚ್ಚೆ ಬರುತ್ತೆ. ನಿಜವಾಗ್ಲೂ ನೀವೇನಾರೇ ನನಗೆ ಹುಚ್ಚ ಹಾಸ್ಪಿಟ್ಲಿಂದ ತಪ್ಪಿಸ್ಕೊಂಡು ಬಂದಾರೆ ಅನ್ನೋ ಫೀಲ್ ಇತ್ತು ಗೊತ್ತಾ. ನಂದಿನಿ ಅವರು ಸ್ವಂತ ಬುದ್ಧಿನೇ ಇಲ್ಲ. ಏನು ಹೇಳಿದ್ರು ಅಮ್ಮ 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 ಅಂತ ಸಾಯ್ತಿರ್ತಾರೆ. ಅದಕ್ಕೆ ರುಕ್ಮಿಣಿ ಅವರೇ, ಅವ್ರ ಜೀವನ ಆ ಥರ ಮಾಡ್ಕೊಂಡಿರೋದು ಅವರು. ಅವ್ರ ಅಮ್ಮನ ಮಾತು ಕೇಳಿ. ಅಯ್ಯೋ ರುಕ್ಮಿಣಿ, ಬಂದ ಮೇಲೆ ನನ್ನ ಮಗನ ಜೀವನ ಹಾಳಾಗೋಯ್ತು ಕಣವ, ಹಾಳಾಗೋಯ್ತು. ನನ್ನ ಮಗ ಭಾರಿ ಕಷ್ಟಪಟ್ಟಾನೆ, ಭಾರಿ ಕಣ್ಣೀರಲ್ಲಿ ಕೈ ತೊಳ್ದೋನೆ ಕಣವ ನನ್ನ ಮಗ. ಈಗ ನೀನಾರೇ ರುಕ್ಮಿಣಿ, ನನ್ನ ಮಗನ ಕೈ ಬಿಟ್ಬೇಡ ಕಣವ. ನನ್ನ ಮಗನ ಕೈ ಬಿಟ್ಬೇಡ. ನೀನು ಮಾತ್ರ ಅವ್ರಿಗೆ ಎದುರುಕಬೇಡ ಕಣವ. ಅವ್ರು ಏನು ಮಾಡೋಕ್ಕಾಗಿಲ್ಲ. ಏನು ಮಾಡೋಕ್ಕಾಗೋದು? ನನ್ನ ಮಗನ ಇರಗಂಟೆ ನೆಟ್ಟಿಗೆ ನೋಡ್ಕೊಳ್ಳಿಲ್ಲ. ಈಗ ನನ್ನ ಮಗನ ಅವ್ರು ಏನು ಮಾಡೋಕ್ಕಾಗೋದು? ಏನು ಮಾಡೋಕ್ಕಾಗಿಲ್ಲ. ಸರಿಯಾ? ನನ್ನ ಮಗನಿಗೆ ನೀನೇ ಆಧಾರ ಕಣವ. ಇಲ್ಲ ಅತ್ತೆ, ಆ ಥರ ಏನೂ ಇಲ್ಲ. ನನಗೂ ಅರ್ಥ ಆಗುತ್ತೆ. ಸೂರ್ಯವ್ರು ನನಗೇನು ಸುಳ್ಳೆಲ್ಲ ಹೇಳಿ ಏನು ಮೋಸ ಏನು ಮಾಡಿಲ್ಲ. ಮದುವೆ ವಿಚಾರದಲ್ಲಿ ಬೇಡ ಅಂತಲೇ ಹೇಳ್ತಿದ್ರು ಅವರು. ಅದ್ರ ಬಗ್ಗೆ ನನಗೆ ಗೊತ್ತಿದೆ. ಅಂದರೆ ಡಿವೋರ್ಸ್ ಅದೆಲ್ಲ ಕೇಸಸ್ ಎಲ್ಲ ಮುಗಿದಾದ್ಮೇಲೆ ಆಗಿದ್ರೆ ಒಂದು ಒಳ್ಳೇದಾಗ್ತಿತ್ತು. ಅದರಲ್ಲಿ ದುಡ್ಕಿದ್ದು ನಾನೇ ಒಪ್ಕೋತೀನಿ. ಅಂದರೆ ಮೊದಲು ಇವ್ರನ್ನ ಮನೆಯಿಂದ ಆಚೆ ಕಳಿಸೋದು ಹೆಂಗೆ ಅಂತ ಪ್ಲಾನ್ ಮಾಡಬೇಕು ಅಷ್ಟೇ. ಇಬ್ಬರು ವಿಚಾರದಲ್ಲಿ ನೀವು ಹೋಗೋಕ್ಕೆ ಹೋಗಬೇಡಿ ಪ್ಲೀಸ್ ರುಕ್ಮಿಣಿ ಅವರೇ. ಅವ್ರು ಸರಿ ಇಲ್ಲ, ಅವ್ರು ಒಂಥರ ಜನ ಕೆಟ್ಟ ಜನಗಳು. ಅವ್ರು ಏನೇ ಕೊಟ್ಟರಾಗಲಿ, ನೀರೇ ಕೊಡಲಿ, ಏನು ಜ್ಯೂಸೇ ಕೊಡಲಿ, ಏನು ಕುಡಿಯೋಕೆ ಹೋಗ್ಬೇಡಿ, ತಿನ್ನಕ್ಕೆ ಹೋಗ್ಬೇಡಿ. ಅದ್ರ ಮಧ್ಯೆ ಅಮ್ಮನಿಗಂತೂ ಬಿಡಕ್ಕೆ ಹೋಗಬೇಡಿ, ಸರಿನಾ? ಅವ್ರು ಕಳ್ಸೋಕ್ಕೆ ನಾನು ದೊಡ್ಡ ಪ್ಲಾನ್ ಮಾಡಿದ್ದೀನಿ, ನಾನು ಕಳಿಸ್ತೀನಿ. ನೀವು ಅಲ್ಲಿ ತನಕ ನನ್ನ ಮಾತು ಸ್ವಲ್ಪ ಕೇಳಲೇಬೇಕು ನೀವು. ಇನ್ನೇನು ಮಾಡ್ತೀರಾ? ನೀವೇನೋ ಒಂದು ಒಳ್ಳೇದು ಮಾಡ್ತೀನಿ ಅಂದರೆ ನಾನು ಏನು ಮಾಡೋಕ್ಕಾಗುತ್ತೆ? ನಾನು ಸುಮ್ಮನೆ ಇದ್ಬಿಡ್ತೀನಿ. ನನ್ನಿಂದ ನಾನು ಯಾರಿಗೂ ತೊಂದರೆ ಕೊಟ್ಟು ಅಭ್ಯಾಸ ಇಲ್ಲ. ಇನ್ನು ಮುಂದೆ ನಾನು ತೊಂದರೆ ಕೊಡೋಕ್ಕೆ ಹೋಗೋದಿಲ್ಲ. ನೀನು ಎಲ್ಲೂ ಉತ್ಕೊಂಡಿದೀಯವ? ನನ್ನ ಮಗನಿಗೆ ನೀನೇ ಮೊದಲು ಬಂದಿದ್ರೆ ನನ್ನ ಮನೆ ಈ ಸತಿಗೆ ಬೆಳಕಿರೋದು ಕಣವ. ನನ್ನ ಮಗನಿಗೆ ಆ ಮುಂಡೆ ಮಕ್ಕಳನ್ನ ಮದುವೆ ಮಾಡ್ಕೊ ಬಂದ್ಬಿಟ್ಟು ಅಯ್ಯೋ ಭಾರಿ ಕಷ್ಟಪಟ್ಟೆ ಕೊಡ್ತಾನೆ ಇವನಿ. ಸೂರ್ಯ ಎಷ್ಟು ನಂಬ್ಕೊಂಡಿದ್ದೆ ಗೊತ್ತಾ? ನಾನು ಎಷ್ಟು ನಂಬ್ಕೊಂಡಿದ್ದೆ, ಹೆಂಗ್ ಮೋಸ ಮಾಡ್ಬಿಟ್ಟ ನೋಡವ. ಮೋಸ ಮಾಡ್ಬಿಟ್ಟ ಕಣವ ನನಗೆ. ಕನಸಲ್ಲೂ ನಾನು ತಿಳ್ಕೊಂಡಿದ್ದಿಲ್ಲ ಕಣವ, ಹೆಂಗ್ ಮೋಸ ಮಾಡ್ಬಿಟ್ಟ ನೋಡು ನನಗೆ. ದಡ್ಡಿ ತರ ಆಡ್ಬೇಡ ನೀನ್, ದಡ್ಡಿ ತರ. ಯಾಕಣೆ ಇವ್ರ ಮನೇಲಿರೋ ಬೀಗದ ಕೈ ನಿಂತಾವದ ಕಣ್ಣೆ. ಹಂಗೆ ಗಿರ್ಗುಟ್ಲಿ ಹೆಂಗ ಆಡ್ಸ್ಬಿಡ್ಬೋದು? ಏನ್ ತಿಳ್ಕೊಂಡಿದ್ದೀನಿ ನೀನು? ಅಲ್ಲಿ ತಗೋತಾಳ ಅಳ್ತಾವ ಒಳ್ಳೆ ಮ್ಯಾಟ್ರ ಯಾಕಣೆ. ನಾನಿಲ್ಲ ಪಾಪ ನಿನ್ ಗಂಡ ಅಂತಿದೆ ಬೇವಸಿನ ನಾಟಕಳ. ಥೂ ಬಿಕ್ ಮಾಸಿ ನನ್ನ ಹಾಟ್ಕಳ. ಮಕ ನೋಡೋಣ ಮಕವ ಇಟ್ಟು ಮಾಡ್ಕೆ ಹಣ್ಣಂಗದೆ. ಅವನ ಮಕಕ್ಕೆ ಬೇರೆ ಇಬ್ಬರು ಕಾಟ. ಅವ್ರು ಗುಡ್ಸೋಟ್ ಮುಂಡೆ ಅವ್ರವ್ವ ಮಗನಿಗೆ ಸಪೋರ್ಟ್ ಮಾಡ್ಕೊಂಡು ಹೆಂಗ್ ಕೂತಿದ್ದಾಳು, ಮಗನ ಮದುವೆ ಮಾಡ್ಕೊಂಡು ಬೇವಸಿ ಮುಂಡೆ. ಅವ್ರಿಬ್ರು ಜೈಲ್ಗೆ ಹಾಕ್ಸ್ತೀನಿ ಇವ್ರನ್ನೇ. ಅವ್ರಿಬ್ರು ಜೈಲ್ಗೆ ಹಾಕ್ಸ್ತೀನಿ. ಬರ್ಬೇಕು ಫೋನ್ಗಳೆಲ್ಲ ಅವರು ಹಂಗ್ ಮಾಡ್ತೀನಿ. ಬಹುಮಾನ ತಡೆಕಾಗ್ದಾನೆ ಅವ್ರಿಬ್ರು ಹೋಗಿ ಒಳೆ ಮುಳಿಕಬೇಕು. ಆ ಕೆಲಸನೇ ಮಾಡೋದ್ ನಾನು ಅವ್ರಿಗೆ ಬುಟ್ಕಿಟ್ ಕೊಡಕ್ಕಿಲ್ಲ. ಅಲ್ಲ ಕಣವ, ನೀನ್ ಯಾಕವ ಹಿಂಗ್ ಮಾತಾಡ್ತಿದ್ದೆ? ನಾನ್ ನೋಡ್ರಿ ಸೂರಿಗೋಸ್ಕರ ಬದುಕಿವ್ನಿ, ನೀನು ಅವ್ರನ್ನೇ ಸಾಯಿಸ್ತೀನಿ ಅಂತಿದ್ದೆ. ನಂಗೆ ಸಾಯಿಸಿ ಬಳ್ಟೋ ನೀನು. ಓ ನಿನ್ನ ಮಾತು ಕೇಳ್ಕೊಂಡೆ ನಾನು ನಿನ್ ತಡಿತಾ ಇರೋದು ನಾನು. ಇಲ್ಲಾಂದ್ರೆ ಅವ್ನು ಎಣ್ಣೆನೆಯ ಪೇಪರಲ್ಲಿ ಬಂದ್ರು ಸರಿ ಚಾಕ್ ತಗೊಂಡು ಇಬ್ಬರು ಚುಚ್ಚಿಬಿಟ್ಟು ಹೋಗಿರೋನು ನಾನು ಜೈಲ್ಗೆ. ನಿನ್ಗೋಸ್ಕರ ತಡ್ಕೊಂಡಿವಿ. ಏನ್ ಮಾಡ್ಬೇಕು ಅಂತ ನೋಡು. ಸುಮ್ಮನೆ ನೀನು ದುಡ್ಕಿ ನೀನು ಏನೇನ ಮಾಡ್ಬೇಡ ನೀನು. ನಾನು ಹೊಂಟೋಗದ. ನಮ್ಗೆ ಯಾರು ಬೇಡಕತ್ತೆ. ನಾವ್ ಎಲ್ಲರ ಮೇಲೆ ಆಸೆ ಮಾಡಿಕೋತೀವಿ. ನಮ್ಮ ಮೇಲೆ ಯಾರಿಗೂ ಆಸೆ ಇರಕ್ಕಿಲ್ಲ. ಬೇಡಕತ್ತೆ ಬಾ, ನಾವು ಹೋಗತ್ತ ಊರಿಗೆ. ನಮ್ಗೆ ಬೇಡಕತ್ತೆ. ನಾನು ಹಿಂಗೆ ಮೋಸ ಮಾಡ್ದೆ, ಅಪ್ಪನು ಹಿಂಗೆ ಮೋಸ ಮಾಡಿದೆ, ಎಲ್ಲರೂ ಹಿಂಗೆ ಮೋಸ ಮಾಡಿದ್ರು. ಬಾ ನಾವು ಹೋಗದ. ನಾ ಎತ್ತಕಡೆ ಹೋಗ್ಬಿಟ್ಟದಿಲ್ಲ ಅಂದ್ರೆ ಸತ್ತೋಗ್ಬಿಡದ. ಬಾ ಬೇಕಾಗಿಲ್ಲ ಕತ್ತೆ ನಾವು ಇಲ್ಲಿರೋದು. ಮುಂಡೆ ನಿನ್ನ ಅದಕ್ಕೆ ತಡ ಮುಂಡೆ ಅನ್ನೋದು ನಿನ್ನ. ಓಹೋ ಇವ್ರನ್ನೆಲ್ಲಾನು ಬದುಕಾಕ್ಬಿಡ್ಬಿಡು. ಸತ್ತೋದಳಂತೆ. ನೀನು ಸತ್ತದ್ರೆ ಅದನ್ನೇ ಕಾಯ್ಕೊಂಡು ಕೂತಾರ ಕಣೆ.
ನೀನ್ ಸತ್ತೋಗ್ಲಿ ಅಂತಾನೆ ಕೈ ಕಳ್ಕೊತಾರೆ ಆ ಸತ್ತೋಗ್ಬಿಟ್ಟಿಯ ನೀನು ಸತ್ತೋಗ್ಬಿಟ್ರೆ ಇವ್ರು ಚೆನ್ನಾಗಿರ್ತಾರೆ ನಿನ್ಗೇನ್ ಸಿಕ್ತಂಗಾಯ್ತು ನೀನು ಇದೇ ಮನೇಲಿ ಇರ್ತಿದಿ ನಿನ್ ಮಗವ ಇದೇ ಮನೇಲಿ ಹಾರಿಸ್ತಿದಿ ನಾನು ಮೊಮ್ಮಗನೇ ಈ ಮನೆಗೆ ಯಜಮಾನ ಇನ್ಯಾರು ಅಲ್ಲ ಅವಳಿಗೆ ಅವಳಲ್ಲ ಗುಡ್ಸಟ್ಟಿ ಬಂದಳೆಲ್ಲ ಕುದುರೆ ಜುಟ್ಟು ಹಾಕೊಂಡು ಅವಳಿಗೆ ಹೆಂಗ್ ಗುಂಡಿ ತೊಡಬೇಕು ಅಂತ ನನಗೆ ಗೊತ್ತು ಏನು ಮಾಡಬೇಕು ಅಂತ ಸುಮ್ಮನಿರ್ನೆ ಸ್ವಲ್ಪ ಟೈಮ್ ಕೊಡ್ನೆ ಸಾಕು ಇಲ್ಲಿ ಮೊದಲು ನಾವು ಒಂಚೂರ ಇಲ್ಲಿ ಉಳ್ಕೊಳಗೆ ವ್ಯವಸ್ಥೆ ಮಾಡ್ಕೊಳದ ಆಮೇಲೆ ನಮ್ಮ ಆಟ ತೋರ್ಸಕ್ಕಾಯ್ತದೆ ಬಾಯ ಮುಚ್ಕೊಂಡಿರು ಏನ್ ತಿಳ್ಕೊಂಡಿದ್ದೀನಿ ನೀನು ಏನ್ ತಿಳ್ಕೊಂಡಿದಿ ನಮ್ಮವ್ವ ಸುಮ್ಮನೆ ಅವಳಲ್ಲ ಅಂತ ಅನ್ಕೊಂಡು ನೀನು ನೋಡ್ತಾ ಇದೀಯಾ ನಿಮ್ಮವ್ವ ಸುಮ್ಮನೆ ಅವಳೆ ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೊ ನಿಮ್ಮವ್ವ ದೊಡ್ಡ ಪ್ಲಾನ್ನೇ ಮಾಡಿರ್ತಾಳೆ ಅಂತ ಗೊತ್ತಾ ಏನ್ ಪ್ಲಾನ್ ಮಾಡಿಯೋ ಏನೋ ಆ ಮುಂಡೆ ಮದುವೆ ಆಗ್ಬಿಟ್ಟು ಸೂರಿ ಹೆಂಗವ ನೀನು ನೋಡವ ನನ್ನ ನೆನ್ಸ್ಕಲ್ದಂಗೆ ಮೊದ್ಲು ನಂಜಿನಿ ಅಂತ ಬಿದ್ದಿ ಸಾಯ್ತಿದ ಈಗ ನೋಡವ ಗೊತ್ತಿಲ್ವಾ ಮುಂಡೆ ಕುದ್ರೆ ಜೊತೆ ಮುಂಡೆ ಅವಳಲ್ಲ ಅವ್ಳು ನೋಡಿದ್ರೆ ಮಾಟಕತಿ ಹೆಂಗವಳೆ ನೋಡೋಳಕ್ ಬಂದೇರಂಗವಳೆ ಆ ಮುಂಡೆಲ್ಲ ಮಾಟಕಿಂತ ಮಾಡ್ಸೋಳು ಕಣಮೆ ಅವಳು ಅತ್ತಿಗೆಯ ನಿಮ್ಮ ಅತ್ತೆನೂ ನಿನ್ನ ಗಂಡು ಸುಮ್ಮನೆ ನೋಡ್ತಿಂತವ್ರು ಏನೋ ಮಾತಾಡಿದ್ರ ಆ ಮುಂಡೆ ನೆಗಿತಾ ಕೂತಾಳೆ ಅವ್ಳು ನೋಡೋಳು ಹೆಂಗವಳೆ ಮೊದಲು ಅವಳೇ ಮನೆಯಿಂದ ಹಚ್ಕಾಕ್ಬೇಕಾಗಿರೋದು ಆಮೇಲೆ ನಿಜವಾಗ್ಲೂ ಕಣವ ಅವ್ಳು ಕಂಡ್ರೆ ನನಗೆ ಭಾರಿ ಪಾಪ ಬರ್ತದೆ ಕಣವ ಹೊಡಿಬೇಕಲ್ಲ ಅಂತ ಪಾಪ ಬರ್ತದೆ ಕಣವ ನನಗೆ ಅವ್ಳಿಗೆ ಏನಾದ್ರು ಗತಿ ಕಾಣಿಸದ ಕಣವ ಗಂಡನ್ನೇ ಮದುವೆ ಆಗ್ಬಿಟ್ಟು ನಮ್ಮತ್ತೆ ಜೊತೆಯ ನಮ್ಮ ಮನೇಲಿ ಸೋಫದ ಮೇಲೆ ಕೂತ್ಕೊಂಡು ನನ್ನ ಹಾಸಿಗೆ ಮೇಲೆ ಕೂತ್ಕೊಂಡು ಏನು ಮಾರಣಿ ಮೆರೀತಿದ್ದಾಳವ ಮೆರೀತಾ ಬೇಕಾಗಿಲ್ಲ ಕಣಮ್ಮ ನನ್ನ ಕಣ್ಣೆದುರುಗಳು ಹೋಗ್ಬೇಕು ತಿರ್ಪಿ ಎತ್ಕೊಂಡು ಹೋಗ್ಬೇಕು ಇಲ್ಲ ಮುಳ್ಳಿಂದ ತೆಗಿಬೇಕು ಕಣ್ಮಗ ಪಾಪ ಮಾಡ್ಕೊಳ್ಳಿದ್ರೆ ಯಾವ ಕೆಲಸನೂ ಐಕಿಲ್ಲ ನೀನು ಎದ್ರುಕೊಳಕಂತೂ ಹೋಗ್ಬೇಡ ನೀನು ಸುಮ್ಮನಿರು ಈಗ ಬೋದವ್ರೆ ಅಲ್ವಾ ಬೈಲಿ ನಮ್ಗೆ ಎಷ್ಟು ಅವಮಾನ ಆಯ್ತು ಅಷ್ಟು ಬಹುಮಾನ ಕಣೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಸುಮ್ಮನಿರ್ನೇ ಮಗ ನೀನು ಗಳ್ತಾ ಕುತ್ಕೋಬೇಡ ಹಿಂಗೆ ಗಳ್ತಾ ಕುತ್ಕೊಂಡ್ರೆ ಏನೂ ಸಾಗಕ್ಕಿಲ್ಲ ನೀನು ಚೆನ್ನಾಗಿರ್ಬೇಕು ಅಂದ್ರೆ ಚೆನ್ನಾಗಿ ಉಣ್ಬೇಕು ತಿನ್ಬೇಕು ನೀನು ಏನ್ ತರನವ ನಮ್ಗೆ ಏನು ಬೇಡ ಕತೆ ಹೋಗು ಏನು ಬೇಡ ಇಷ್ಟೊಂಥರ ಅವಮಾನ ಆದ್ರೂ ನಾವು ಇಲ್ಲೇ ಇದ್ರೆ ನಮ್ಗೆ ಏನು ಮರ್ಯಾದೆ ಸಿಕ್ಕದು ನಿನ್ನ ಮನೆ ಕಣ ಇದು ನಿನ್ನ ಮನೆ ನಿನ್ಗೆ ಯಾರು ಮರ್ಯಾದೆ ಕೊಡ್ಬೇಕು ನಿನ್ಗೆ ಯಾರು ಮರ್ಯಾದೆ ಕೊಡ್ಬೇಕಾಗಿಲ್ಲ ಇದು ನಿನ್ನ ಮನೆ ನೀನ್ ಇವತ್ತು ಹೊಂಟೋದ್ರೆ ಅವ್ರಿಗೆ ಅಗ್ಗಿಸ್ತಾಳ ಆಯ್ತದೆ ಅವ್ರು ಯಜಮಾನ್ರು ಆಯ್ತಾರೆ ಆಮೇಲೆ ನಿನ್ನ ನಾಳೆಗೆ ನಿನ್ನ ಸೇರ್ಸಕ್ಕಿಲ್ಲ ನೀನು ಇಲ್ಲೇ ಇರ್ಬೇಕು ಅವ್ರಿಗೆಲ್ಲ ಬೈಸ್ಕೊಂಡು ಆಡ್ಸ್ಕೊಂಡಂಗೆ ಇರಕ್ಕೆ ಇಷ್ಟ ಇಲ್ಲ ಕತೆ ಬಿಡು ದಡ್ಡಿ ಆಗ್ಬೇಡ ನೀನು ಜಾಣಿ ಆಗು ನೀನು ಯಾಕೆ ದಡ್ಡಿ ಆಯ್ತಾ ಇದೆಯಲ್ಲ ನೀನು ಯಾಕೆ ತಡ್ಡಿ ಆಯ್ತದಿ ಇನ್ನೇನ್ ಮಾಡುವಂದಿಯವ ಇನ್ನೇನು ಮಾಡಕ್ಕಿಲ್ಲ ಇನ್ನೇನು ಈ ಮನೇಲಿ ಇರ್ಬೇಕು ಅವ್ರು ಅಂದ್ರು ಆಡು ತಲೆ ಕೆಡ್ಸ್ಕೊಂಡ್ರೆ ಬಂಡ್ರಾಗಿ ಜೀವನ ಮಾಡ್ಬೇಕು ಗೊತ್ತಾಗ್ಬೇಕು ಅವಳನ್ನ ಮೊದ್ಲು ನಿನ್ ಸಾವತಿ ಅವಳಲ್ಲ ಅವಳ ಮನೆಯಿಂದ ಹಚ್ಕಾಕ್ಬೇಕು ನೀನು ರಾಣಿಯಂಗ್ ಮೆರಿಬೇಕು ಹೆಂಗಾರೆ ಮಾಡಿ ನಿನ್ ಗಂಡ ನಿನ್ ಕಂಟ್ರೋಲ್ ತಗೋಬೇಕು ನಿಮ್ ಮತ್ತೆ ಮುಂಡೆ ಅವಳಲ್ಲ ಅವಳನ್ನ ನಿನ್ ಕಂಟ್ರೋಲ್ ತಗೋಬೇಕು ತಕೊಂಡು ಹಂಗೈರಿ ಬುಗ್ರಿ ಆಡ್ಸಂಗ್ ಆಡ್ಸ್ಬೇಕು ಇವ್ನ ಎಲ್ಲಾರ್ನುವೆ ಸರಿಯಾ ಎಲ್ಲ ಆಯ್ತದವ ನೀನು ಹಿಂಗೆ ಹೇಳ್ತಾ ಕೂತಿದ್ದಲ್ಲ ಇವೆಲ್ಲ ಆಗ್ದರೆ ಕೆಲಸ ಕಣವ ಮನ್ಸ ಪ್ರಯತ್ನ ಪಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ನೀನೊಬ್ಳು ಧೈರ್ಯವಾಗಿರ್ಬೇಕು ನೀನೊಬ್ಳು ಕರೆಕ್ಟ್ ಆಗಿರ್ಬೇಕು ಸಮಯ ಸಾಧಕಿ ತರ ನೀನು ಈ ಟೈಮಲ್ಲಿ ಅವ್ರಿಗೆ ಒಳ್ಳೆಯವರಾಗಬೇಕು ಫಸ್ಟ್ ಒಳ್ಳೆಯವಳಾಗಬೇಕು ಬದಲಾಗವಳಿಂದ ಗೊತ್ತಾಗಬೇಕು ಅರ್ಥ ಮಾಡಿಸ್ಬೇಕು ಆಮೇಲೆ ನೀನು ಚೆಳಕವ ಶುರು ಮಾಡಬೇಕು ನೀನು ಈಗ ತುಂಬ ಶುರು ಮಾಡ್ಬಿಟ್ರೆ ಅವೆಲ್ಲ ನಮ್ಮ ಮನೆಯಿಂದ ಆಚೆ ಕಟ್ಬಿಡ್ತಾರೆ ಸರಿಯಾ ನೀನು ಬಾಯಿ ಮುಚ್ಕೊಂಡಿರು ಅರ್ಥ ಆಯ್ತಾ ನಾನೀಗ ಹೋಗಿ ಬಾಯ್ ಬಿಡ್ಕತ್ತೀನಿ ನೀನು ಹೊಟ್ಟೆನೋ ಅಂತ ಬಾಯ್ ಬಿಡ್ಕೋ ಆಯ್ತಾ ನಾನೀಗ ಹೋಗಿ ಈಚೋಗಿಲ್ಲ ಬರ ಬಾಯ್ ಬಿಡ್ಕತ್ತೀನಿ ಆಗ ಆಸ್ಪತ್ರೆಗೆ ಕರ್ಕ ಹೋಯ್ತಾರೆ ಆಗ ಒಂಚೂರು ನಿನ್ನ ಮೇಲೆ ಹೊಸಿ ಕರುಣೆ ಬರ್ತದೆ ಅಲ್ವಾ ಏನಂದಿ ಸುಮ್ಮನೆ ಹೋಗು ಸಾಕು ಕತೆ ಇತ್ತೀಚೆ ನಾಟಕ ಆಡಿ ನಾಟಕಗಳೆಲ್ಲ ಗೊತ್ತಾಗಿ ಉಸ್ಕೊಂಡಿರೋ ಸಾಕು ಕತೆ ನಾನು ಏನು ನಾಟಕ ನೋಡಕ್ಕಿಲ್ಲ ಏನೂ ಇಲ್ಲ ಕತೆ ಈ ನಾಟಕನ ಉಲ್ಟಾ ಹೊಡೆದ್ರೆ ಇನ್ನು ಮನೆಗೆ ನನ್ನ ನಾಟಕ ನೋಡಕ್ಕಿಲ್ಲ ಏನೂ ಇಲ್ಲ ಇದ್ದಂಗೆ ಇರ್ತೀನಿ ಕತೆ ಅವು ನನ್ನ ಕಾಲಿಗೆ ಬಿದ್ದಾರೆ ಇಲ್ಲೇ ಇರ್ತೀನಿ ಕತೆ ನಡೆ ಬರ ಕಣ್ಮಗ ನಿನ್ನ ನಡೆ ಬರ ಮಗ ನಿಂತ್ಕಡೆ ಇಕ್ಕಿ ಅಂತ ಕೇಳ್ಬ ನಿಂಗೆ ಓಡೋದು ಕಲಿಕ್ಲಾಕದ್ ಬಿಡು ಈ ಕಾಲ ಕಲಿಕ್ಲ ಮಗ ಓಡೋದಳು ಕಣ್ಣಲ್ಲ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು